ನೋಟಿಸ್ ಕೊಟ್ಟಿದಾರಲ್ಲ, ಅವ್ರು ಯಾಕೆ ಹೇಳ್ತಾರೆ? ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನೋಡಿ ಸರ್, ಇಲ್ಲಿ ಒಂದು ಸ್ಪಷ್ಟ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ಇಲ್ಲಿ ಕೋರ್ಟ್ ಆದೇಶನೇ ಇದೆ, DC ಆದೇಶನೇ ಇದೆ, ದಾಖಲೆಗಳಿವೆ. ಇದನ್ನ ಬಿಟ್ಟು ಬೇರೇನು ಹೇಳಕ್ಕಾಗತ್ತಾ? ನಾವು ಜೀವನೋಪಾಯಕ್ಕೆ ಹೋಮ್ ಸ್ಟೇ ಮಾಡಬೇಕಾಗುತ್ತಲ್ಲ ಸರ್. ಜೀವನೋಪಾಯಕ್ಕೆ ಅಕ್ರಮ ಮಾಡಿ ಅಂತಲ್ಲ, ಮಾಡಬೇಕು. ನಾನೇನು ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ಸ್ಥಳೀಯರೇ ಬೆಳಿಬೇಕು, ನನ್ನ ಹೋದದೆ ಅದು ಮಾಡಬೇಕು. ಅಕ್ರಮವಾಗಿ ಅಲ್ಲ, ಸಕ್ರಮವಾಗಿ. ಪಂಚಾಯತ್ನವರು ನಮಗೆ ಉತ್ತೇಜನವನ್ನು ಕೊಡದೇ ಇದ್ದು ಬಿಟ್ರೆ ಇದು ಇನ್ನಷ್ಟು ಡೆವಲಪ್ಮೆಂಟ್ ಆಗ್ತಾ ಇರ್ಲಿಲ್ಲ ಮೇಡಮ್. ಹಾಗಾದ್ರೆ ಉತ್ತೇಜನ ನಿಲ್ಲಿಸಬೇಕು. ನಮ್ಗೆ ಮೀನುಗಾರಿಕೆ ಬಲೆನೂ ಇಡ್ಲಿಕ್ಕೆ ಈಗ ಆಗ್ತಾ ಇಲ್ಲ, ಈಗ ದೋಣಿನೂ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಬಂದ್ ಜೋರು ಮಾಡ್ತಾ ಇದ್ದಾರೆ. ನೀವು ಬಲೆ ಆ ಬದಿ ತೆಗಿಬಿಡಿ, ರಾಡಿ ಆಗುತ್ತೆ ಅನ್ಕೊಂಡು. ರೆಸಾರ್ಟ್ಗಳದ್ದು ಅಬ್ಬರ ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಸ್ಥಳೀಯರು ನಡುಗುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಎಂಥ ರೆಸಾರ್ಟ್ಗಳು? ಅವು ಸರ್ಕಾರಿ ಜಮೀನಲ್ಲಿ ಯಾವುದೇ ಲೈಸೆನ್ಸ್ ಇಲ್ಲದೆ ಮಾಡಿರುವಂಥ ರೆಸಾರ್ಟ್ಗಳು. ಕಡಲ ತೀರವನ್ನ, ನದಿ ತೀರವನ್ನ ಮುಟ್ಟಬೇಕಾದ್ರೆ ಪರ್ಮಿಷನ್ ಬೇಕಾಗುತ್ತೆ. ಬಫರ್ ಝೋನು ಬಿಡದೆ ಎಲ್ಲವನ್ನ ಉಲ್ಲಂಘಿಸಿ ಇವರು ಇಲ್ಲಿ ರೆಸಾರ್ಟ್ಗಳನ್ನ ಮಾಡ್ತಾರೆ. ಅಧಿಕಾರಿಗಳು, KEB ಅಧಿಕಾರಿಗಳು ಇದಕ್ಕೆ ಶಾಮೀಲಿದ್ದಾರೆ. ಹೆರಕನ್ನು ಬೇರೆ ಒಂದು RTC ತಂದು ಈ ಜಾಗಕ್ಕೆ ಟಚ್ ಮಾಡಿ ಕರೆಂಟ್ ಕೊಡ್ತಿದ್ದಾರೆ. ಅದು ದೊಡ್ಡ ಮಾಫಿಯಾ ನಡೀತಾ ಇದೆ. ಹೈಕೋರ್ಟ್ ಆದೇಶ ಆದ್ರೂ ಕೂಡ ಇಲ್ಲಿ ಬಿಲ್ಡಿಂಗ್ ನಡೀತಾ ಇರೋದು ನೋಡಿದ್ರೆ ಹೈಕೋರ್ಟ್ ಆದೇಶಕ್ಕೆ ಸವಾಲು, ನ್ಯಾಯಾಲಯಕ್ಕೆ ಸವಾಲು ಒಡ್ಡುವಷ್ಟು ಮಾಫಿಯಾ ಬೆಳೆದು ನಿಂತಿದೆ ಅಂತಂದ್ರೆ ಈ ನೆಲದಲ್ಲಿ ಕಾನೂನು ಇದೆಯಾ? ನೋಡಿ, ಇಲ್ಲೊಂದು ರೆಸಾರ್ಟ್ ನೋಡಿ, ಇದು ಡೆಲ್ಲಿ ಅವ್ರದಂತೆ. ಅಂದ್ರೆ ಡೆಲ್ಲಿಯವನಿಗೆ ಇಲ್ಲಿ ಉತ್ತರ ಕನ್ನಡದ ಗೋಕರ್ಣದಲ್ಲಿ ಬೀಚಲ್ಲಿ ಇಂಥದ್ದೊಂದು ರೆಸಾರ್ಟ್ ಮಾಡೋಕ್ಕೆ ಧೈರ್ಯ ಬಂದಿದೆ ಅಂದರೆ ಇವನಿಗೆ ಧೈರ್ಯ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇಷ್ಟು ದೊಡ್ಡ ಸ್ಟ್ರಕ್ಚರನ್ನು ಮಾಡಿಕೊಂಡು ಬೀಚಲ್ಲೇ, ಎಲ್ಲಿ ನೋಡಿ ಇದು ಬೀಚಲ್ಲೇ ಇವನು ಇಷ್ಟು ದೊಡ್ಡ ರೆಸಾರ್ಟ್ ಮಾಡಿಕೊಂಡು ಭರ್ಜರಿಯಾಗಿ ಹಣ ಲೂಟಿ ಮಾಡ್ತಾ ಇದ್ದಾನೆ. ಸರ್ಕಾರಕ್ಕಾಗಲಿ ಪಂಚಾಯತಿಗಾಗಲಿ ₹1 ಕಮಾಯಿ ಇಲ್ಲ. ಕಮಾಯಿ ಆಗ್ತಿರೋದು ಯಾರಿಗೆ? ಭ್ರಷ್ಟ ಅಧಿಕಾರಿಗಳಿಗೆ. ಅವರು ಮಂತ್ಲಿ ಬಂದು ಇವರಿಂದ ತಗೊಂಡು ಹೋಗ್ತಿದ್ದಾರೆ. ಭ್ರಷ್ಟರಿಗೆ ಅನುಕೂಲ ಮಾಡೋಕ್ಕೋಸ್ಕರ, ಅವರ ಜೇಬು ತುಂಬಿಕೊಳ್ಳೋಕ್ಕೋಸ್ಕರ ಡೆಲ್ಲಿಯಿಂದ, ಪರ ರಾಜ್ಯಗಳಿಂದ ಬಂದು ಈ ರೀತಿ ನಮ್ಮ ಜಮೀನಲ್ಲಿ, ಕರುನಾಡಿನ ಕರಾವಳಿಯಲ್ಲಿ ಈ ರೀತಿ ಅಕ್ರಮ ಮಾಡ್ತಾ ಇದ್ದಾರೆ. ಇದು ಬೀಚ್, ಇದನ್ನು ಯಾವ ಕಾರಣಕ್ಕೂ ಯಾರೂ ಮುಟ್ಟುವಾಗಿಲ್ಲ. CRZ ರೂಲ್ಸ್ ಪ್ರಕಾರ ಇದನ್ನು, ಈ ಭಾಗವನ್ನು ಮುಟ್ಟುವ ಹಾಗೆ ಇಲ್ಲ. ಯಾವ ರೀತಿ ಸ್ಟ್ರಕ್ಚರ್ಗಳನ್ನು ಮಾಡಿದ್ದಾರೆ ನೋಡಿ. ಬಡವರು ಒಂದು ಸಣ್ಣದಾಗಿ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಂತಂದರೆ ಇವರು ಇಲ್ಲಿ ಬಂದು ರೂಲ್ಸು ರೆಗ್ಯುಲೇಷನ್ ಹೇಳ್ತಾರೆ. ನೋಡಿ, ಇಲ್ಲೇ ಬೀಚ್ ಮಧ್ಯದಲ್ಲಿ ನೋಡಿ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಇವರಿಗೆ ಧೈರ್ಯ ಎಲ್ಲಿಂದ ಬಂದಿದ್ದು ಅಂದರೆ, ಇವರು ತಿಂಗಳು ಪೆಟ್ಟಿಗೆ ಕಳಿಸ್ತಾರೆ. DC-ಗೂ ಹೋಗುತ್ತೆ, ಕರೆಂಟ್ನವರಿಗೂ ಹೋಗುತ್ತೆ, ರೆವಿನ್ಯೂ ಅಧಿಕಾರಿಗಳಿಗೂ ಹೋಗುತ್ತೆ. ಹಾಗಾಗಿ ಇವತ್ತು ಇಲ್ಲಿ ಕಟ್ಟಿದ್ದಾರೆ, ನಾಳೆ ಅಲ್ಲಿ ಬೀಚ್ ಪಕ್ಕದಲ್ಲೇ ಹೋಗಿ ಕಟ್ತಾರೆ. ಆಮೇಲೆ ಯಾವುದಾದ್ರೂ ಅಲೆ ಬಂತು, ಮಳೆಗಾಲದಲ್ಲಿ ಬಂದರೆ ನಮಗೆ ಪರಿಹಾರ ಬೇರೆ ಕೊಡಿ ಅಂತಾರೆ. ಇದು ನಾಳೆ ಆಗೋದಿದೆ. ನಾವು ದುಡ್ದ ಹಣವನ್ನು ಇಂಥ ಅಕ್ರಮದಾರರಿಗೆ ನಾಳೆ ಪರಿಹಾರವಾಗಿ ಕೊಡಬೇಕಾಗಿದೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಅಷ್ಟು ದೂರವರೆಗಿರುವಂಥ ಕಟ್ಟಡಗಳೆಲ್ಲ ಅಕ್ರಮವೇ. ಇದು ಖಾಲಿ ಇದು ಕಾಣ್ತಿರೋದು ಅಲ್ಲಿವರೆಗೆ ಅಕ್ರಮವೇ. ಎಲ್ಲವೂ ಸರ್ಕಾರಿ ಜಮೀನಲ್ಲಿರುವಂಥದ್ದು. ಆದರೆ ಇಲ್ಲಿ ಹೇಳುವವರಿಲ್ಲ, ಕೇಳುವವರಿಲ್ಲದಂಗಾಗಿದೆ. ಇದು ಒಂದು 5 ವರ್ಷದಿಂದ ನಡೀತಾ ಇದೆ. ಬರೀ 5 ವರ್ಷದಿಂದ ಈ ರಾಜಕೀಯ? ಹೌದು. ಇಷ್ಟು ಈ ಹರಿದು ಬಂದ ಜಾಗದಲ್ಲಿ, ಇದು ಹರಿದು ಬಂದ ಜಾಗ ಅಂತ ಬರ್ತದೆ, RTC ಕೆಳಗಡೆ ಇರುವಂಥದ್ದು. ಈ ಜಾಗದಲ್ಲಿ ನಡೀತಾ ಇದೆ. ಮತ್ತು ಇಲ್ಲಿ ಯಾರ್ಯಾರು ಬರ್ತಾರೆ, ಯಾವ್ಯಾವುದು ಬೇರೆ ಸ್ಟೇಟಿಂದೆಲ್ಲ ಬಂದು ಇಲ್ಲಿ ರೆಸಾರ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು. ಮತ್ತು ಇಲ್ಲಿ ಇದು ನಮ್ಮದು ಸ್ಪಿರಿಚುವಲ್ ಏರಿಯಾ. ಇದು ಇಲ್ಲಿ ಮುರ್ಕುಂಡ ದೇವರಿ ನೆಲೆಸಿರುವಂಥದ್ದು, ಮಹಾಬಲೇಶ್ವರ ಮತ್ತು ಗಣಪತಿ ಇರುವಂಥ ಜಾಗ. ಮತ್ತು ಇಲ್ಲಿ ಶಿವಗಂಗಾ ವಿವಾಹ ಆಗುವಂಥ ಜಾಗ. ಇದು ಇಲ್ಲಿ ಒಂದು 100 ಮೀಟರ್ ಆ ಕಡೆ. ಇಂಥ ಒಂದು ಜಾಗದಲ್ಲಿ ಪ್ರವಾಸೋದ್ಯಮ ಅನ್ನೋ ಹೆಸರಲ್ಲಿ ಬಂಡವಾಳಶಾಹಿಗಳೆಲ್ಲ ಸೇರಿಕೊಂಡು ಈ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ಪರವಾನಗಿಯನ್ನು ಪಡ್ಕೊಳ್ಳದೆ. ಇವರಿಗೆ ಪರವಾನಗಿ ಏನು ಇಲ್ವಾ? ಏನು ಪರವಾನಗಿ ಇಲ್ಲ. ಪಂಚಾಯತ್ ಟ್ಯಾಕ್ಸು ಇಲ್ಲ, RTCನೂ ಇಲ್ಲ, ಯಾವುದೋ ಅಧಿಕೃತ ದಾಖಲೆಯೂ ಇಲ್ಲ. ಕರೆಂಟನ್ನು ಕೂಡ KEB ಅವರು ಹಣ ತಗೊಂಡು ಟೆಂಪ್ರರಿ ಅಂತ ಕೊಡ್ತಾ ಇದ್ದಾರೆ.
ನಾವು ಪ್ರಶ್ನೆ ಮಾಡಿದ್ವಿ ಟೆಂಪ್ರವರಿ ಎಷ್ಟು ತಿಂಗಳ, ಕಟ್ಟಡ ನಿರ್ಮಾಣ ಆಗೋವರೆಗೂ ಮಾತ್ರ ಟೆಂಪ್ರವರಿ ಕೊಡ್ಬೇಕಂತಿದೆ, ಅದ್ರ ನಂತರ ಪರ್ಮನೆಂಟ್ ತಗೊಳ್ಬೇಕಂತಿದೆ. ಟೆಂಪ್ರವರಿಲಿ 5 ವರ್ಷವರೆಗೆ ನಡೆಸ್ತಿದ್ರು KB ಅವರು ಬಂದ್ಕೊಂಡು ಅದನ್ನು ಕರೆಂಟ್ ಕಟ್ ಮಾಡ್ತಾ ಇಲ್ಲ. ಈ ರೀತಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ 5 ಬಾರಿ ನಮ್ಮ ಪಂಚಾಯತ್ ಸದಸ್ಯರು 17 ಜನ ಸದಸ್ಯರು ಹೋಗ್ಕೊಂಡು 5 ಬಾರಿ ನಾವು ಮನವಿ ಕೊಟ್ವಿ, ಇದನ್ನು ಕುಲ್ಲಪಡಿಸಿ ಮೇಡಮ್, ಇದು ಅಧಿಕೃತ ಅಲ್ಲ ಅಂದ್ಕೊಂಡು. ಅವ್ರ ನಂತರ ರೆವಿನ್ಯೂ ಅವರಿಗೆ ಆರ್ಡರ್ ಮಾಡಿ ಅವರು ಸರ್ವೆ ಮಾಡಿದವಾಗಲೂ ಅಷ್ಟು ಇದು ಸರ್ಕಾರಿ ಜಾಗ ಅಂತ ಗೊತ್ತಾದ್ರೂ ಇವತ್ತಿನವರೆಗೂ ತೆರವು ಮಾಡ್ತಾ ಇಲ್ಲ. ನೋಡಿ, ಈಗ ಸರ್ಕಾರಿ ಜಾಗದಲ್ಲಿ ಇದು ಯಾವ ರೀತಿಯ ಅತಿಕ್ರಮಣ ಮಾಡ್ಕೊಂಡು ಪ್ರವಾಸೋದ್ಯಮ, ಇಂಥ ಪ್ರವಾಸೋದ್ಯಮ ಬೇಕಾ? ಈ ಪ್ರವಾಸೋದ್ಯಮ ನಮಗೆ ಅಗತ್ಯ ಇಲ್ಲ. ಯಾಕಂದರೆ ಎಲ್ಲ ತುಂಬ ಜನರಿಗೆ, ಮೀನುಗಾರರಿಗೆ ಮತ್ತು ರೈತರಿಗೆ, ಕೃಷಿಕರಿಗೆ ಎಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಅದ್ರ ಸಲುವಾಗಿ ಇದನ್ನು ತೆರವು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತೆರವು ಮಾಡಲೇಬೇಕು. ತೆರವು ಮಾಡಿದ ನಂತರದಲ್ಲಿ ನಮ್ಮ ರೈತರಿಗೆ ಅಥವಾ ಮೀನುಗಾರರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಆ ಸಲುವಾಗಿ ಇದನ್ನು ತೆರವು ಮಾಡಲೇಬೇಕು. ಈಗ ಸ್ಥಳೀಯರೇ ಇಲ್ಲಿ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಬಹುದು, ಆದರೆ ಅದು ಅತಿಕ್ರಮ ಮಾಡಿಕೊಂಡು ಅಕ್ರಮ ಮಾಡ್ಕೊಂಡು ಮಾಡಿದ್ರೆ ಪ್ರಕೃತಿಗೂ ತೊಂದರೆ, ಸ್ಥಳೀಯರಿಗೂ ತೊಂದರೆ ಅಲ್ವಾ? ಹೌದು ಮೇಡಮ್. ಈಗ ಬಹಳಷ್ಟು ನಾವು ಈಗ ಸುಮಾರು ವರ್ಷ ಆಯಿತು ನಾನು ಹೇಳಿ ಅವರಿಗೆ ಬಹಳಷ್ಟು ಮೀನುಗಾರರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಅವರು ಕೇಳ್ತಾರೆ ಯಾವ ರೀತಿ ಮೀನುಗಾರಿಗೆ ತೊಂದರೆ? ಮೀನುಗಾರ ಅಂದ್ರೆ ಮೇಲ್ ತೆಗಿಲಿಕ್ಕೆ ಆಗುದಿಲ್ಲ. ಮಳೆ ಬೋಟನ್ನ ನೀರು ಮೇಲ್ ಬಂದ್ರೆ ಅಲ್ಲಿ ಮೇಲ್ ತಗೊಳ್ಬೇಕಾದ್ರೆ ಇಲ್ಲಿ ಮೇಲ್ ನಿಮ್ ಹಾಕ್ಬೇಡಿ ದೋಣಿ, ಮತ್ತೆ ದಬ್ಬಾಳಿಕೆ ಮಾಡ್ತಾರೆ, ಮತ್ತೆ ಅವ್ರು ಬೈತಾರೆ, ಫೋನ್ ಕಾಲ್ ಮಾಡಿ ಎಲ್ಲ ಬೆದರಿಕೆ ಎಲ್ಲ ಹಾಕೋದಂಥದ್ದು ಭಾಳ ಇದೆ. ಒಂದು ನಿಮ್ಮ ತುತ್ತಿನ ಅನ್ನಕ್ಕೆ ಕಷ್ಟ ಆಗಿದೆ. ಈಗ ನೋಡಿ, ಅಲ್ಲಿ ನಾವು ಈಗ ಆ ಸೈಡ್ ಎಲ್ಲ ನಾವು ದೋಣಿ ಮೇಲ್ ತಗೊಳ್ಬೇಕಾದ್ರೆ ಬಹಳಷ್ಟು ಹೆದರ್ಕೊಂಡು ತೆಗಿಬೇಕಾಗ್ತದೆ. ಯಾಕಂದ್ರೆ ಅವ್ರು ಮೇಲ್ ತೆಗಿತಾರೆ ಅನ್ಕೊಂಡು ಅವರೆಲ್ಲ ಬೇಲಿ ಹಾಕಿದ್ದಾರೆ. ನಾವು 12 ಗಂಟೆ 1 ಗಂಟೆ ಎಲ್ಲ ಕಾಯ್ಲಿಕ್ಕೆ ಆಗೋದಿಲ್ಲ ಮೇಡಮ್. ಮನೇಲಿ ನೋಡ್ಬೇಕು, ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರು ನೋಡ್ಬೇಕಾ, ನಾವು ಇನ್ನು ದೋಣಿ ಈಗ ಗೋಕರ್ಣದಲ್ಲೂ ಹಾಗೆ ಆಗಿದೆ. ಅಲ್ಲೂ ನಾವು ತಗೊಂಡು ಹೋಗ್ತೀವಿ, ಅಲ್ಲೂ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕಾರ್ಲೆಂಡ್ ಆಗಿದೆ, ರಿಸೋರ್ಟ್ ಆಗದೆ. ಈಗ ನಮ್ಮ ಈಗ ಬೀಚಿಗೆಲ್ಲ ರಾಡಿ ಮಾಡ್ಲಿಕ್ಕೆ ಕೊಡುದಿಲ್ಲ, ರಾಡಿ ಮಾಡೋದಿಲ್ಲ ನಾವು. ಯಾಕಂತ ಹೇಳಿದ್ರೆ ಅವರೇ ಮಾಡಿದ್ದಾರೆ, ಬಾಟ್ಲಿ ಗಿಟ್ಲಿ ಪ್ಲಾಸ್ಟಿಕ್ ಎಲ್ಲ ಹೋಟೆಲ್ ಏನಿದೆ ಅದೆಲ್ಲ ಸಮುದ್ರಕ್ಕೆ ಬಿಸಾಡ್ತಾ ಇದ್ದಾರೆ. ಕರಾವಳಿ ಅಂದ ತಕ್ಷಣನೇ ಮೀನುಗಾರಿಕೆ. ಜನ ಇಲ್ಲಿನ ಸ್ಥಳೀಯರು ಮೀನುಗಾರಿಕೆನೇ ನಂಬ್ಕೊಂಡು ಬದುಕುವವರು. ಇವರು ಸಣ್ಣ ಸಣ್ಣ ಬೋಟ್ ಇಟ್ಕೊಂಡು, ದೊಡ್ಡ ದೊಡ್ಡ ಬೋಟ್ ಇಟ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಇವರಿಗೆ ಈ ಬೋಟ್ಗಳೇನಿದೆ ಇದು ಸುಲಭವಾಗಿ ಕಡಲ ತೀರಕ್ಕೆ ಇಳಿಸ್ಬೇಕು, ಕಡಲ ತೀರದಿಂದ ಕರ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಇವರು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ಹೊರಟಿದ್ರಿ ಸರ್? 4 ಗಂಟೆ. 4 ಗಂಟೆ ಹೊರಟಿದ್ರಿ. ಓಕೆ, ಏನೋ ಸಿಕ್ತಾ? ಇಲ್ಲ, ಏನು ಅದು ಸ್ವಲ್ಪ ನಮಗೆ ಪೆಟ್ರೋಲ್ ಖರ್ಚು ಆಗಲ್ಲ, ಆ ಥರ ಪರಿಸ್ಥಿತಿ ಆಗಿದೆ ನಮ್ದು. ನೋಡ್ರಿ, ನಮ್ಗೆ ಮೀನುಗಾರಿಗೆ ಬಲೆನೂ ಇಡ್ಲಿಕ್ಕೆ ಈಗ ಆಗ್ತಾ ಇಲ್ಲ, ಈಗ ದೋಣಿನೂ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಬಂದು ಜೋರು ಮಾಡ್ತಾ ಇದ್ದಾರೆ, ನೀವು ಬಲೆ ಆ ಬದಿ ತೆಗಿಬಿಡಿ, ರಾಡಿ ಆಗುತ್ತೆ ಅನ್ಕೊಂಡು. ಅಂದ್ರೆ ಆಕ್ಚುಲಿ ನೀವು ಸ್ಥಳೀಯರು ತಾನೆ, ಕಡಲ ತೀರದಲ್ಲಿ ನೀವು ಇರ್ಬೇಕು ತಾನೆ? ಹೌದು, ನಾವು ಮೊದಲಿಂದನೇ ನನ್ನ ಅಜ್ಜಂದಿರ ಬಂದಾಗ ನಾವು ಅಪ್ಪಂದಿರ ಮಾಡಿದವಾಗ ದಂಧೆ ಮಾಡ್ತಾ ಬಂದಿದ್ದೇವೆ. ಈಗ ನೋಡ್ರಿ, ನಮ್ಗೆ ಇಲ್ಲೇ ನೆಲೆ ಇಲ್ಲ, ಈಗ ಆ ಥರ ಪರಿಸ್ಥಿತಿ ಆಗಿದೆ. ಈಗ ನಿಮ್ಗೆ ಊಟಕ್ಕೆ, ನಿಮ್ಮ ಊಟದ ಅನ್ನದ ಬಟ್ಟಲಿಗೆ ಕಲ್ಲು ಹಾಕ್ತಾ ಇದ್ದಾರೆ. ಈಗ ಇದೇ ರೆಸಾರ್ಟ್ ಅನ್ನ ನಿಮ್ಗೆ ಮಾಡಕ್ಕೆ ಬಿಡ್ತಾರಾ? ಇಲ್ಲ, ದೋಣಿನೇ ತೆಗ್ಲಿಕ್ಕೆ ಕೊಡಲ್ಲ. ಆ ಸೈಡಿಗೆ ಹೋದ್ರೆ ಅಲ್ಲೇ ಆರ್ಭಟಕ್ಕೆ ಆ ಬದಿಗೆ ಹೋದ್ರ ತೆಗಿರಿ ದೋಣಿ ಅಂತ ಹೇಳ್ತಾರೆ ಅಲ್ಲಿಂದ. ನೋಡಿ ಹೇಗಿದೆ ಪಾಪ, ಇವರು ಒಬ್ರು ಸ್ವಾವಲಂಬಿಯಾಗಿ ಮೀನುಗಾರಿಕೆನೇ ನಂಬ್ಕೊಂಡು ಬದುಕಿದವರು. ಆದರೆ ಇವತ್ತು ಈ ರೆಸಾರ್ಟ್ಗಳ ಅಬ್ಬರದಿಂದ ದೋಣಿಯನ್ನು ತೆಗಿಯೋಕ್ಕಾಗ್ತಿಲ್ಲ, ಇಡಕ್ಕಾಗ್ತಿಲ್ಲ, ಬಲೆಗಳನ್ನು ಇಡಕ್ಕಾಗ್ತಿಲ್ಲ. ನೋಡಿ, ಇವತ್ತು ಇವರಿಗೆ ಏಡಿ ಮೀನು ಸಿಕ್ಕಿದೆ. ಸೊ ಸರ್, ಈಗ ಇವರು ಸ್ಥಳೀಯರಿಲ್ಲ, ಮೀನುಗಾರಿಕೆ ನಂಬ್ಕೊಂಡಿರ್ತಾರಲ್ಲ, ಇವ್ರಿಗೆ ಈ ರೀತಿ ತೊಂದರೆ ಆದರೆ ಈಗ 5 ವರ್ಷದಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಮುಂದೆ ನಿಮಗೆ ದೋಣಿ ತೆಗಿಯಕ್ಕೆ ಬಿಡಲಿಲ್ಲ ಅಂದರೆ? ದೋಣಿ ಬಿಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸ್ಥಳೀಯರೇ ಹೋರಾಟ ಮಾಡಬೇಕು ಅದಕ್ಕೆ. ಯಾಕಂತ ಹೇಳಿದ್ರೆ ಅವರು ಮೂಲ ಕಸಬಹುದು ನಮ್ಮ ಮೀನುಗಾರಿಕೆ. ಇಲ್ಲೆಲ್ಲ ಮೊದಲೆಲ್ಲ ಇಲ್ಲಾಗಿತ್ತು, ದೋಣಿ ಶೆಡ್ ಮಾಡ್ಕೊಂಡಿದ್ದರು ಇಲ್ಲೆಲ್ಲ. ಆದರೆ ಇದಕ್ಕೆ ಈ ಇಲ್ಲಿ ಇಷ್ಟು ದಿವಸ 5 ವರ್ಷದಲ್ಲೇ ಈ ಒಂದು ಬಿಲ್ಡಿಂಗ್ ಎಲ್ಲ ಆಗಿ ಅವ್ರಿಗೆ ಮೀನುಗಾರಿಕೆ ಭಾಳ ಸಮಸ್ಯೆ. ಅಂದರೆ ವಿರೋಧ ಅಂತ ಹೇಳಿದ್ರೆ ಅವ್ರು ದೊಡ್ಡ ದೊಡ್ಡ ಮಾಫಿಯಾ ಅವ್ರದ್ದು, ರೆಸಾರ್ಟ್ನವ್ರದ್ದು. ಅವರು ಇವ್ರಿಗೆ ದಬ್ಬಾಳಿಕೆ ಮಾಡ್ತಾರೆ, ಅಲ್ಲಿ ತೆಗಿಬಿಡಿ ಇಲ್ಲಿ ತೆಗಿಬಿಡಿ ಅಂತೇಳಿ. ಪಾಪ ಇವರು ಹೋರಾಟಕ್ಕೆ ಹೋದರೆ ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತೇಳಿ ಇವರು ಸ್ಥಳೀಯರು ಪಾಪ ಕಂಡಿದ್ದಾರೆ. ಅದಕ್ಕೆ ಹೋರಾಟಕ್ಕೆ ಯಾರು ಪುಷ್ಟಿ ಕೊಟ್ಬಿಟ್ರೆ ಅವರು ಹೋರಾಟಕ್ಕೆ ಬರ್ತಾರೆ. ನಮ್ಮ ಇವರು ಬಡವರು ಇರ್ತಾರೆ, ಅವರಿಗೆ ಕೇಸು ಅದು ಇದು ಅಂತಾನೆ ಭಯ ಆಗ್ತದೆ. ಎಲ್ಲಿ ಮಾಫಿಯಾ ಇರುತ್ತೋ, ಎಲ್ಲಿ ಅಕ್ರಮ ಇರುತ್ತೋ ಅಲ್ಲಿ ನಕಲಿ ದಾಖಲೆಗಳ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಪಕ್ಕ. ಯಾಕಂದ್ರೆ ಇವರೆಲ್ಲರೂ ಹಣದ ಬಲ ಇರುವವರು. ಇವರಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡೋದೇನು ಕಷ್ಟದ ಕೆಲಸ ಅಲ್ಲ. ಯಾಕಂದ್ರೆ ಲಂಚ ಕೊಡ್ತಾರೆ ಅಧಿಕಾರಿಗಳು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಇವರೆಲ್ಲರೂ ಕೂಡ ಸರ್ಕಾರಿ ಜಮೀನಲ್ಲಿ ಕಟ್ಟಡಗಳನ್ನು ಕಟ್ಕೊಂಡು ನಿಂತಿದ್ದಾರೆ. ಆದರೆ ಇದನ್ನು ವಿರೋಧಿಸಿ ಇಲ್ಲಿನ ಪಂಚಾಯಿತಿಯವರು ಕೋರ್ಟಿನ ಮೆಟ್ಟಿಲ ಹತ್ತಿದಾಗ ನಕಲಿ ದಾಖಲೆಗಳನ್ನು ಕೊಟ್ಟು ಯಾವುದೋ RTCನ ಇದು ನಮ್ಮ RTC ಅಂತ ಹೇಳ್ಕೊಂಡು ಕೋರ್ಟ್ ಕೊಟ್ಟಿದ್ದಾರೆ. ಆದರೆ
ಸರ್ವೆ ಮಾಡಿದಾಗ GPS ಮೂಲಕ ಸರ್ವೆ ಮಾಡಿದಾಗ ಇದು ಸರ್ಕಾರಿ ಜಮೀನು ಅನ್ನುವಂಥದ್ದು ಬಂದಿದೆ. ತೆರವುಗೊಳಿಸಬೇಕು ಅಂತ DC ಅವರೇ ಆದೇಶ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಅದಕ್ಕೆ ಕಿಮ್ಮತ್ತಿಲ್ಲ. ಆದರೆ DC ಅವರಿಗೆ ಇನ್ನೊಂದು ಮಾತನ್ನ ಹೇಳ್ತೀನಿ, ಈಗ ಇವರೇನೋ ಅನಧಿಕೃತವಾಗಿ ಕಟ್ಟಿಕೊಂಡು ಕೂತಿದ್ದಾರೆ, ಆದರೆ ಇಲ್ಲಿ ಸಂಘರ್ಷಗಳ ಆರಂಭ ಆಗ್ತಾ ಇದೆ. ಸ್ಥಳೀಯರು ಮತ್ತೆ ಇವರು ಹೊರಗಿನವರು ಬಂದು ಸಂಘರ್ಷ ಮಾಡಿಕೊಂಡು ದಿನಾ ಜಗಳಗಳಾಗುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಮೀನುಗಾರರು ಈ ಕರಾವಳಿನೇ ನಂಬ್ಕೊಂಡಿದ್ದಾರೆ. ಅವರ ಬೋಟ್ಗಳು ಬಂದಾಗ, ಅವರ ಬಲೆಯನ್ನು ತೆಗೆಯಕ್ಕೆ ಹೋದಾಗ ಇವರು ಬೈಯೋದು, ಹೊಡೆಯೋದು ಇಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಶಾಂತಿ ಸುವ್ಯವಸ್ಥೆಗೆ ಕೂಡ ಅಡ್ಡಿಯಾಗಿದೆ. ಬನ್ನಿ ಅವ್ರ ನೇರ ಸ್ಥಳೀಯರ ಹತ್ರನೇ ಕೇಳೋಣ. ಈಗ ಇಲ್ಲಿ ಸ್ಥಳೀಯರಿಗೆ ಯಾವಾಗಲೂ ಸಂಘರ್ಷನ? ಈಗ ಸುಮಾರು ವರ್ಷ ಆಯಿತು ಮೇಡಮ್, ಜಗಳಾಟ ಆಗ್ತಾ ಪೊಲೀಸ್ ಕೇಸ್ ಆಗಿದೆ, ರಾಜಿನೂ ಮಾಡ್ಕೊಂಡಿದ್ದಾರೆ ಪೊಲೀಸ್ ಕೇಸ್ ಎಲ್ಲ ಆಗಿ. ಯಾಕಂದರೆ ಮತ್ತೆ ಕಂಪ್ಲೇಂಟ್ ಎಲ್ಲ ಬೇಡ ಅಂದ್ಕೊಂಡು, ಆದರೂ ಇವರು ಕೇಳ್ತಾ ಇಲ್ಲ ಮೇಡಮ್. ನಾವು ಎಷ್ಟೋ ಸಾರಿ ಹೇಳಿದ್ದೀವಿ, ಸುಮ್ಮನೆ ಸಮುದ್ರಕ್ಕೆಲ್ಲ ನೀವು ಏನು ಕಟ್ಟಬೇಡಿ, ಕೆಳಗೆಲ್ಲ ಬರಬೇಡಿ, ಆದರೂ ಕೇಳ್ತಾ ಇಲ್ಲ ಮೇಡಮ್, ಕಟ್ತಾನೇ ಇದ್ದಾರೆ. ಅದಕ್ಕಾಗಿ ನಾವು ಖುಲ್ಲಾನೇ ಪಾಡಬೇಕು ಅಂದ್ಕೊಂಡು ಹೋರಾಟಕ್ಕೆ ಇಳಿದಿದ್ದೀವಿ, ಮಾಡ್ತೀವಿ. ಇಲ್ಲಾಂದರೆ ಈಗ ಅವರು ಅಧ್ಯಕ್ಷರು ಹೇಳಿದ ಪ್ರಕಾರ ಇವರು ಎಲ್ಲಾದರೂ ನಮ್ಮ ಮಾತು ಕೇಳಿಲ್ಲ ಅಂದರೆ ಅಧಿಕಾರಿಗಳು, ನಮ್ಮ ಜನರೆಲ್ಲ ಮೀನುಗಾರರೇ ಒಟ್ಟಾಗಿದ್ದಾರೆ. ಈಗ ಯಾರಾದರೂ 1-2 ಜನ ಮಾತಾಡ್ಲಿಕ್ಕೆ ಬಂದುಬಿಟ್ರೆ ಇಲ್ಲಿ ಇವರೇ ಬೆದರಿಕೆ ಹಾಕ್ತಾರೆ ಫೋನ್ ಮುಖಾಂತರ. ನಿತ್ಯದ ಇದು ಜಗಳ ಇದೇ ದಿನ ಇದೆ ನಿಮ್ಗೆ ಪಂಚಾಯತಿಯವರಿಗೆ ಇದೆ? ಹೌದು ಮೇಡಮ್. ಈಗ ನಮ್ಮ ಸಾಮಾನ್ಯ ಸಭೆಯಲ್ಲಿ ಒಂದು ಬೇರೆ ಎಲ್ಲ ಅವರೊಂದು ವಿಷಯ ಒಂದು 3-4 ವಿಷಯ ಇದ್ದರೆ ಇಲ್ಲಿದೆ ಒಂದು 50-60 ವಿಷಯ ಇಲ್ಲಿದೆ ಇರುತ್ತೆ ಒಂದು ತಿಂಗಳಲ್ಲಿ. ಅಷ್ಟು ಅಂದರೆ ಈಗ ನಮಗೆ ಮೀನುಗಾರಿಕೆಗೆ ರಸ್ತೆಯಿಂದ ಈಗ ಸಮುದ್ರಕ್ಕೆ ಬರಲಿಕ್ಕೆ ದಾರಿ ಎಲ್ಲ ಬಂದ್ ಮಾಡಿದ್ದಾರೆ, ಅಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಅಲ್ಲಿ ನಮ್ಗೆ ತಿರುಗಾಡಲಿಕ್ಕೆ ದಾರಿ ಇಲ್ಲ. ಹಾಗಾಗಿ ನಾವು ಸುತ್ತಾಗಿ ತುಂಬ ದೂರಿಂದ ಸುತ್ತಾಗಿ ಸಮುದ್ರಕ್ಕೆ ಮೀನುಗಾರಿಕೆಗೆ ಬರಬೇಕಾಗ್ತದೆ. ದಿನ ಅವರು ಅಂದರೆ ಬೆಳಿಗ್ಗೆ ಮೀನುಗಾರಿಕೆಗೆ ಬಂದು ಮತ್ತು ಸಂಜೆ ಮತ್ತು ಮನೆಗೆ ವಾಪಸ್ ಹೋಗೋರು, ಅದಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಂಡು ಇವ್ರು ಏನಿಲ್ಲ ಆದಷ್ಟು ಜಾಗನ ಅತಿಕ್ರಮಣಿಸ್ತಾ ಹೋಗ್ತಾ ಇದ್ದಾರೆ ಅವ್ರವ್ರಿಗೆ. ಸರ್ಕಾರ ಜಮೀನು ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ನಾವು ಎಲ್ಲ ಇಲಾಖೆಯವರಿಗೂ, ರೆವಿನ್ಯೂದವರಿಗೆ, ಎಲ್ಲ ಇಲಾಖೆಯವರಿಗೂ ನಾವು ಇದನ್ನು ಮಾಹಿತಿಯನ್ನು ಇದು ಮಾಡಿದ್ರು ಇಲ್ಲಿ ಎಲ್ಲ ಅಕ್ರಮ ನಡೆಯೋದನ್ನು ನಾವು ಎಲ್ಲ ವರದಿ ಮುಡಿಸ್ರು ಅವರು ಈ ಸ್ಥಳಕ್ಕೆ ಬಂದ್ಕೊಂಡು ಇಲ್ಲಿ ಏನಾಗಿದೆ ಅಂತ ನೋಡ್ತಾ ಇಲ್ಲ. ಈ ರೆಸಾರ್ಟ್ ಬಗ್ಗೆ ನಾವು ವಿರೋಧ ಯಾಕೆ ವ್ಯಕ್ತಪಡಿಸ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ಅಕ್ರಮ. 1 ರೂಪಾಯಿ ಸರ್ಕಾರಕ್ಕೆ ಕೊಡಲ್ಲ, ಟ್ಯಾಕ್ಸ್ ಕಟ್ಟಲ್ಲ. ಆದರೆ ಇವರು ಮಾಡೋ ಗಬ್ಬು, ಇವರು ಮಾಡೋ ತೊಂದರೆ, ಇವರು ಮಾಡೋ ಅನಾಚಾರ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಇವರು ಹಾಕಿರೋ ಕಸಗಳನ್ನು ನೋಡಿ. ನೀರು ಹೋಗೋ ಸ್ಟ್ರೀಮ್ ಇದು, ನೀರು ಹರಿದಾಡುವಂಥ ಜಾಗದಲ್ಲಿ ಕಸಗಳನ್ನೆಲ್ಲ ತುಂಬಿಸಿದೆ ನೋಡಿ. ಇದನ್ನು ತೆಗಿತಾನೆ? ಇದಕ್ಕೆ ಯಾರು ಹೊಣೆ? ಪಂಚಾಯಿತಿಯವರು 1 ರೂಪಾಯಿ ಇವ್ರು ಕೊಡಲ್ಲ, ಪಂಚಾಯಿತಿಯವರಿಗೆ ಕ್ಲೀನ್ ಮಾಡಬೇಕಾ? ಇದು ನಾಳೆ ಇದೇ ಸಮುದ್ರಕ್ಕೆ ಹೋಗೋದು, ಇದೇ ಗಬ್ಬಾಗೋದು ನೋಡಿ. ಅವ್ರ ಕೊಳಕು ಚರಂಡಿ, ಇದು ಟಾಯ್ಲೆಟ್ ನೀರು, ಅದು ಇದು ಎಲ್ಲ ಇಲ್ಲೇ ಬಿಡ್ತಾರೆ. ಎಷ್ಟು ಗಬ್ಬಾಗಿದೆ ಇದು, ಕಾಣಲ್ವಾ? ಕೃಷಿ ನೋಡಿ, ಕೃಷಿ ಜಮೀನಿಂದ ಬರುವಂಥ ರಾಜಕಾಲುವೆ ಅಂತ ನಾವೇನು ಹೇಳ್ತೀವಲ್ಲ, ಅಂಥ ಕಾಲುವೆನೇ ಮುಚ್ಚಿ ಕೂತಿದ್ದಾರೆ. ಇದು ಯಾಕೆ ಕಾಣಲ್ವ? ಹಾಗಾದರೆ ಇದು ಕೃಷಿ ಭೂಮಿಯಿಂದ ನೀರು ಬಂದು ಸೇರುವಂಥದ್ದು. ನಾಳೆ ಇದು ತುಂಬ್ಕೊಂಡು ಬಿಟ್ರೆ ಆ ಕಡೆಯವರಿಗೆಲ್ಲ ತೊಂದರೆ, ಅಲ್ಲಿನ ಮುಳುಗ್ಬಿಡ್ತದೆ. ಅವರಿಗೆಲ್ಲ ಮತ್ತೆ ಪರಿಹಾರ ಕೊಡಬೇಕು. ಇಲ್ಲಿ ದುರಂತ ಏನಂದರೆ, ಯಾರೋ ಮಾಡೋದು ಅನಾಚಾರ, ಯಾರೋ ಮಾಡೋದು ಗಲೀಜು, ಯಾರೋ ಅನುಭವಿಸಬೇಕಾದಂಥ ಪ್ರಶ್ನೆ ಬಂದಿದೆ ಇಲ್ಲಿ. ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬತ್ತೆ. ನಮಗೆ ಮಳೆಗಾಲದಲ್ಲಿ ನೀರು ಹೋಗಿ ನಡಿಲಿಕ್ಕೆ ಇದು ಇರೋದಿಲ್ಲ, ಹಾದಿ ಇರೋದಿಲ್ಲ. ಆದರೂ ನಾವು ಇದರಲ್ಲೇ ನಡೀತಾ ಇದ್ದೀವಿ ಮೇಡಮ್. ನೀರು ತುಂಬ್ಕೊಂಡು ಬಿಡುತ್ತೆ, ಮನೆಯೆಲ್ಲ ತುಂಬಿರುತ್ತೆ. ಈಗ ಇವು ಅಲ್ಲಿ ಕಸ ಎಲ್ಲ ತುಂಬಿದ್ರೆ ಕಸ ಎಲ್ಲ ತುಂಬಿ ಇಲ್ಲಿ ಬ್ಲಾಕ್ ಆಗುತ್ತೆ, ನಾವೇ ಚೊಕ್ಕ ಮಾಡಬೇಕಾಗ್ತದೆ. ನೀವೇನೇ ಹೇಳಿದ್ರೆ ಏನು ಆಗುತ್ತೆ? ನಾವು ಹೇಳಿದ್ರೆ ಎಂತ ಯಾರು ಏನು ಇದು ಮಾಡೋದಿಲ್ಲಲ್ಲ ನೋಡಿ. ಇದು ಆ ಸ್ಥಳೀಯರ ಅಸಹಾಯಕತೆ. ಪಾಪ ಅವರು ಸಕ್ರಮವಾಗಿದ್ದಾರೆ ಸ್ಥಳೀಯರು, ಆದರೆ ಅವರಿಗೆ ಅಲ್ಲಿ ಮಾಡಿರುವಂಥ ಅನಾಚಾರದಿಂದ ಇಲ್ಲಿ ನೀರು ತುಂಬಿಕೊಂಡು ಅವರ ಬದುಕು ಬರ್ಬಾದಾಗ್ತಾ ಇದೆ. ನಾನು ನಿಮಗೊಂದು ಗಂಭೀರವಾದ ವಿಚಾರವನ್ನು ಹೇಳಬೇಕು ಅಂತ ಹೇಳಿದೆ ನೋಡಿ. ಪ್ರವಾಸೋದ್ಯಮ ಬೇಕು, ಪ್ರವಾಸೋದ್ಯಮದ ಮೂಲಕ ಉದ್ಯೋಗ ಸೃಷ್ಟಿಯಾಗಬೇಕು. ಆದರೆ ಮೊದಲ ಆದ್ಯತೆ ಅದು ಸ್ಥಳೀಯರಿಗೇ ಇರಬೇಕು. ಯಾರೋ ಪರ ಊರಿನವನು ಹಣ ತಗೊಂಡು ಬಂದ ಸರ್ಕಾರಿ ಜಮೀನನ್ನು ಪುಕ್ಕಟೆ ಬಿಟ್ಕೊಡು, ಟ್ಯಾಕ್ಸ್ ಕಟ್ಟದೆ ನೀನು ನಿನ್ನ ವ್ಯವಹಾರ ಮಾಡು ಅಂತಂದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಪ್ರವಾಸೋದ್ಯಮ ಸ್ಥಳೀಯರ ಬದುಕಿಗೆ ಬಲ ಕೊಡಬೇಕು. ಆದರೆ ಇಲ್ಲಿ ಸ್ಥಳೀಯರ ಬಲ ಕೊಡೋದು ಬಿಡಿ, ಸ್ಥಳೀಯರ ಬದುಕನ್ನು ಹಾಳು ಮಾಡ್ತಿದೆ. ಅದು ಹೇಗಂದರೆ ಇಲ್ಲಿ ಡ್ರಗ್ಸು, ಗಾಂಜಾ, ಕುಡಿತ ಎಲ್ಲವೂ ನಡೀತಾ ಇದೆ. ಇದರಿಂದಾಗಿ ಇಲ್ಲಿನ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಇಲ್ಲಿನ ವಾತಾವರಣ ಹಾಳಾಗ್ತಿದೆ. ಹಾಗಾಗಿ ಸ್ಥಳೀಯರಲ್ಲಿ ಆತಂಕ ಆರಂಭ ಆಗಿದೆ ನೋಡಿ. ಈಗ ಇಂಥ ಒಂದು ದುಶ್ಚಟಗಳು ಈ ರೀತಿ ಮಾಡಿದ್ರೆ, ಈಗ ಎಲ್ಲ ಕಾನೂನು ಮೀರಿ ಕೆಲಸ ಆದರೆ ಸ್ಥಳೀಯರಿಗೆ ಆತಂಕ ಅಲ್ವಾ? ಹೌದು, ಇದು ನಮಗೆ ಈ ಪರಿಸರ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಇವತ್ತು ಈಗ ಒಂದು 5 ವರ್ಷದಲ್ಲಿ ಈ ರೀತಿ ಆಗಿದೆ ಅಂದರೆ ಇನ್ನೊಂದು 20 ವರ್ಷ ಹೋದರೆ ನಮಗಿಲ್ಲಿ ಕಾಲಿಡ್ಲಿಕ್ಕೆ ಜಾಗ ಸಿಗೋಂಗಿಲ್ಲ.
ನಾವೊಬ್ಬರು ಪಂಚಾಯತ್ನಲ್ಲಿ ಇಲ್ಲೆಲ್ಲ ನಮ್ಮ ಲೋಕಲ್ ಇದ್ದೇವೆ, ನಾವೆಲ್ಲ ಮೆಂಬರು, ನಾವು ಅಧ್ಯಕ್ಷರಲ್ಲ. ಆದರೆ ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಇವತ್ತು ಸಾರ್ವಜನಿಕರೆಲ್ಲರೂ ನಮ್ಮೊಟ್ಟಿಗೆ ಇದ್ದಾರೆ, ನೀವು ಇದನ್ನು ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ನೇರವಾಗಿ ಒಂದು ಜಿಲ್ಲಾಡಳಿತಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತೇನೆ. ಯಾಕಂದರೆ ಇದೀಗ ನಮ್ಮದು ಬರೀ ಪೇಪರ್ಸ್ ಮುಖಾಂತರ ನಾವು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಆದರೆ ಮುಂದಿನ ದಿನದಲ್ಲಿ ನಾವು ಜನರನ್ನೆಲ್ಲ ಸೇರಿಸ್ಕೊಂಡು, ಮೀನುಗಾರನ ಮತ್ತು ಕೃಷಿಕರನ್ನೆಲ್ಲ ಸೇರಿಕೊಂಡು ದೊಡ್ಡ ಉಗ್ರವಾದ ಪ್ರತಿಭಟನೆಯನ್ನು ಮಾಡುವಂಥದ್ದನ್ನು ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ ಅಂತ ಹೇಳ್ತೇನೆ. ಯಾಕಂದರೆ ನಾವು ಇದನ್ನು ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೇವೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯುವುದಿಲ್ಲ. ಇದು ನೋಡಿ, ಇದು ನೇರವಾದ ಎಚ್ಚರಿಕೆ ಜಿಲ್ಲಾಡಳಿತಕ್ಕೆ. ಸ್ಥಳೀಯರು ಈಗ ಮೌನವಾಗಿದ್ದಾರೆ, ಸಹಿಸ್ಕೊಳ್ತಿದ್ದಾರೆ. ನೀವು ಸರಿಯಾಗ್ತೀರಾ, ಈ ಅಕ್ರಮಗಳನ್ನು ತೆರವುಗೊಳಿಸ್ತೀರಾ ಅಂತ. ಈಗ ದಾಖಲೆಗಳ ಮೂಲಕ ಇದು ಅಕ್ರಮ ಅಂತ ಸಾಬೀತುಪಡಿಸಿದ್ದಾರೆ ಪಂಚಾಯಿತಿಯವರು. ಆದರೆ ಈ ಪಂಚಾಯಿತಿಯವರ ಕೂಗಿಗೆ ನೀವು ದನಿಯಾಗಲಿಲ್ಲ ಅಂತಂದರೆ ಇಡೀ ಜನ ಇಲ್ಲಿ ಹೋರಾಟಕ್ಕೆ ಇಳಿತಾರೆ. ನಿಮ್ಮ ಅಕ್ರಮಗಳನ್ನು ಎಲ್ಲವನ್ನು ಕೂಡ ಅವರೇ ಧ್ವಂಸ ಮಾಡುವಂಥದ್ದು ಸಾಧ್ಯ ಆಗ್ಬೋದು. ಅದಕ್ಕಿಂತ ಮುಂದೆ ಎಚ್ಚೆತ್ತುಕೊಳ್ಳಿ. ನೋಡಿ, ಈ ಕಡೆ ಏನಿದೆ, ಈ ರಸ್ತೆಯ ಆ ಕಡೆ ಏನಿದೆ, ನಾವು ಈಗ ಬೀಚ್ ಮುಗಿಸ್ಕೊಂಡು ಬಂದ್ವಲ್ಲ, ಇವೆಲ್ಲವೂ ಕೂಡ ಗೌರ್ಮೆಂಟ್ ಲ್ಯಾಂಡ್. ಎಂತೆಂಥ ಕನ್ಸ್ಟ್ರಕ್ಷನ್ಗಳಾಗಿವೆ ನೋಡಿ, ಇವೆಲ್ಲವೂ ಕೂಡ ಇವೇ ಇಲ್ಲೀಗಲ್. ಇನ್ನು ಬೀಚಲ್ಲಿ ಕಟ್ಟಿರುವಂಥದ್ದು ಇವೆಲ್ಲಕ್ಕೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್, ಸರ್ಕಾರಿ ಜಮೀನಲ್ಲಿ ಕಟ್ಟಿರುವಂಥ ಕಟ್ಟಡಗಳು. ಆದರೆ ಯಾರು ಕೇಳ್ತಾರೆ? ಇಲ್ಲ, ಅದು ಇನ್ನೊಂದು ದುರಂತ ಏನಾಗಿದೆ ನೋಡಿ, ಇದು ರಸ್ತೆ ಇದೆಯಲ್ಲ, ಇವರು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಗಳಿಂದ ಇಲ್ಲಿ ರಸ್ತೆ ಎಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಒಂದು ಬಸ್ ಬರ್ತಿರ್ತದೆ, ಒಂದು 2 ಬಸ್ ಸ್ಥಳೀಯರಿಗೆ, ಅದು ಇಲ್ಲ ಅಂತ. ದಿನಕ್ಕೆ 2 ಬಸ್ ಬರ್ತಿತ್ತು ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ, ದಿನಕ್ಕೆ 2 ಬಸ್ ಬರ್ತಿತ್ತು. ಈಗ ಈ ಥರ 2 ಸೈಡ್ ವೆಹಿಕಲ್ ಪಾರ್ಕಿಂಗ್ ಆಗಿರೋದ್ರಿಂದ ಬಸ್ನವರು ತಾವು ಬರುವುದಿಲ್ಲ, ತಮಗೆಲ್ಲ ಹೋದ್ರೆ ಪ್ರಾಬ್ಲಮ್ ಆಗ್ತದೆ, ಬಸ್ ಟರ್ನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಪಬ್ಲಿಕ್ ತೊಂದರೆ ಕೊಡ್ತಾ ಇದ್ದಾರೆ ಅವರು, ಬಸ್ಸೇ ಬರ್ತಾ ಇಲ್ಲ ಈಗ. ನೋಡಿ, ಸ್ಥಳೀಯರಿಗೆ ಅದೋ ವ್ಯವಸ್ಥೆ ಇಲ್ಲ, ಸಂಚಾರಿ ವ್ಯವಸ್ಥೆ ಕೂಡ ನಿಂತು ಹೋಗ್ಬಿಟ್ಟಿದೆ. 2 ಬಸ್ ಇರುವಂಥದ್ದು, 2 ಬಸ್ ಇರುವಂಥದ್ದು ಅದು ಸಮೇತ ಕ್ಯಾನ್ಸಲ್ ಆಗುವಂಥ ಪರಿಸ್ಥಿತಿ ಆಗಿದೆ ಈಗ. ನೋಡಿ, ಈಗ ಸ್ಥಳೀಯರು ಪಾಪ ಇಲ್ಲಿ ಏನು ಶ್ರೀಮಂತರಿಲ್ಲ, ಇಲ್ಲಿ ಅಕ್ರಮ ರೆಸಾರ್ಟ್ ಮಾಡಿದವರು ಅಷ್ಟೇ ಶ್ರೀಮಂತರು. ಇವರೆಲ್ಲ ಮೀನುಗಾರಿಕೆನ ನಂಬ್ಕೊಂಡು ಬದುಕುವವರು, ದಿನಗೂಲಿ ನಂಬ್ಕೊಂಡು. ಆದರೆ ಬಸ್ಸಿಗೂ ಇಲ್ಲಿ ಕಂಟಕ ಆಗಿದೆ ಅಂತಂದರೆ ಇವರ ಅಕ್ರಮದಾರರ ಅಬ್ಬರ ಯಾವ ಮಟ್ಟಕ್ಕಿದೆ ಅಂತ ನೀವೇ ಯೋಚನೆ ಮಾಡಿ. ಇದು ಇಲ್ಲಿಗಲ್, ಎಲ್ಲವೂ ಕೂಡ ಟೆಂಪರರಿ ಸ್ಟ್ರಕ್ಚರಲ್ಲಿ ಕೊಟ್ಟಿರುವಂಥದ್ದು. ಇವುಗಳನ್ನೆಲ್ಲ ತಾತ್ಕಾಲಿಕ ವಿದ್ಯುತ್ ಅಂತ. ಆದರೆ ಇದು ತಾತ್ಕಾಲಿಕ ವಿದ್ಯುತ್ ಥರ ಕಾಣ್ತದ? ಎಲ್ಲ ಪರ್ಮನೆಂಟ್ ಸ್ಟ್ರಕ್ಚರಲ್ಲಿ ಇವರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಅಂದರೆ ಲಂಚ ತಗೊಳ್ಳೋದು, ಅಕ್ರಮದಾರರಿಗೆ ಕರೆಂಟ್ ಕೊಡೋದು. ಅದೇ ಸಾರ್ವಜನಿಕರು ಸ್ಥಳೀಯರು ಏನಾದರೂ ಕೇಳಿದ್ರೆ ಅವರಿಗೆ ಕಾಸು ಕೊಡಲ್ಲ, ಯಾಕಂದರೆ ಲಂಚ ಕೊಡಲ್ಲಲ್ವಾ, ಇವರಿಗೆ ಕಕ್ಕ ತಿನ್ನಕ್ಕಾಗಲ್ಲಲ್ವಾ. ಕಕ್ಕ ತಿಂದು ಏನು ಬೇಕಾದರೂ ಮಾಡ್ತಾರೆ. ಕಾಸು ಪಡೆದು ಕರೆಂಟ್. ನೀವು ಸ್ಥಳೀಯರು ಏನಾದರೂ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಏನೆಲ್ಲ ರೂಲ್ಸ್ ಹಾಕ್ತಾರೆ? ನಮಗೆ CRZ ನವರು ಪರ್ಮಿಷನ್ ಬೇಕು, ಮತ್ತು ಅದಕ್ಕೆ ಲೈಟ್ ಬೇಕಾದರೆ ನಿಮ್ಮದು ರೆಕಾರ್ಡ್ಸ್ ಬೇಕು. ಏನೇನು ನಾವೀಗ ಎಷ್ಟೋ ಕಷ್ಟಪಡ್ತಾ ಇದ್ದೀವಿ, ಮಕ್ಕಳಿಗೆ ಒಂದು ಲೈಟ್ ಒಂದು ರೂಮ್ನಲ್ಲಿ ಹಾಕ್ಕೊಡ್ಲಿಕ್ಕೆ, ಮತ್ತೊಂದು ಪಾರ್ಟಿಷನ್ ಮಾಡಿದ್ರೆ ಕರೆಂಟ್ ಕೊಡಿ ಅಂತ, ಅದಕ್ಕೂ ಬಳಸಲಿಕ್ಕೆ ಒಂದು ಬಲ್ಬ್ ಕೊಡಲ್ಲ. ಇಲ್ಲಿ ನೋಡಿದ್ರೆ ಇಡೀ ರಾತ್ರಿ ಉರಿತಾ ಇದ್ದದ್ದು ನೋಡಿದ್ರೆ ಇಲ್ಲೇ ವಿದ್ಯುತ್ ನಿಗಮ ಇದೆಯಾ, ಹುಬ್ಳಿ ಇದೇನಾ ಅಂತ ಅನಿಸ್ತಾ ಇದೆ ನಮಗೆ. ಸರ್, ನಾನು ನಿಮ್ಮ ಇದು ಕಚೇರಿಗೆ ಬಂದಿದ್ದೆ. ಒಂದು ನಾಡಮಸ್ಕೇರಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಇಲ್ಲೀಗಲ್ ಇದು ರೆಸಾರ್ಟ್ಗಳು ತಲೆ ಎತ್ತಿವೆ. ಅದಕ್ಕೆ ಕೋರ್ಟ್ ಆದೇಶವೂ ಇದೆ, ಸರ್ಕಾರಿ ಜಮೀನಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಹೇಗೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇದೆ ಅಂತ ಗೊತ್ತಾಗ್ತದೆ. ಹಿಂದೆ ಕೊಟ್ಟಿದ್ದು ಮೇಡಮ್, ಅದು ಹಿಂದೆ ಅವ್ರಿಗೆ ಏನಾದ್ರು ಅವಾಗ ಟೆಂಪರರಿ ಸಪ್ಲೈ ಅಂತ ತಗೊಳ್ತಿದ್ರು. ಅದು ಪರ್ಮನೆಂಟ್ ಸಪ್ಲೈ ಯಾವ್ದಕ್ಕೂ ಇಲ್ಲ. ಓಕೆ, ಹಿಂದೆ ಟೆಂಪರರಿ ಸಪ್ಲೈ ಅಂತ ಹೇಳಿ ಅವಾಗ ಅಷ್ಟು ಸ್ಟ್ರಿಕ್ಟ್ ಇಲ್ಲ. ಈಗ OCCC ಎಲ್ಲ ಬಂದಿದೆ. ಸಪೋಸ್ ಅವಾಗ OCCC ಬಂದಿದ್ರೆ ಅವ್ರಿಗೆ ಕರೆಂಟೇ ಕೊಡ್ತಾ ಇರಲಿಲ್ಲ. ಅವರಿಗೆ ನಿಮ್ ಲೆಟರ್ ಬರ್ತಿದ್ದಾನೆ, ಇವನು ಅವರಿಗೆ ಪಂಚಾಯತಿ ಲೆಟರ್ ಬರ್ತಿದ್ದಾನೆ, ಈ ರೀತಿ ಎಲ್ಲರಿಗೂ ಲೆಟರ್ ಬರ್ತಿದ್ದಾನೆ. ನಾನು ನೀವು ರೆಸಾರ್ಟ್ ಗಳನ್ನ ನೀವು ಖುಲ್ಲಾ ಮಾಡೋ ಪರಿಸ್ಥಿತಿಯಲ್ಲಿ ನಮ್ಗೆ ತಿಳಿಸಿ, ನಾವು ಯಾವ್ದು ಅಂತ ಹೇಳಿ ತಿಳಿಸಿ, ನಾವು ಅವತ್ತು ಬಂದು ನಮ್ದು ಒಂದ್ ಸ್ವರಲ್ಲಿ ಎಲ್ಲ ಡಿಸೈಡ್ ಮಾಡೋ ಬಿಡ್ತೇವೆ ನಾವು. ಈಗ ಅವ್ರು ಯಾವ ಆಧಾರದ ಮೇಲೆ ಕರೆಂಟ್ ಕೊಟ್ಟಿದ್ದಾರೆ? ಅಲ್ಲ, ಅದು ಹಳೇ ಇದರಲ್ಲಿ ಅವ್ರಿಗೆ ಅವಕಾಶ ಈಗ ಕೊಟ್ಟಿರೋದು, ಹೋದ ತಿಂಗಳಲ್ಲಿ ಕೊಟ್ಟಿರೋದು ತೋರಿಸ್ತೇನೆ ನಾನು. KEB ಸಾಮಾನ್ಯ ಮನೆಗಳಿಗೆ ಬಡವರೊಂದು ಮನೆ ಕಟ್ಕೊಳ್ತಾರಂದ್ರೆ, ಸಣ್ಣ ಮನೆ ಕಟ್ಕೊಳ್ತಾರಂದ್ರೆ ಅವ್ರಿಗೆ ಕರೆಂಟ್ ಬೇಕಂದ್ರೆ ನೀವು ಪಂಚಾಯತಿಂದ NOC ತಗೊಂಡು ಬರ್ರಿ ಅಂತ ಹೇಳ್ತಾರೆ. ಪಂಚಾಯತಿಂದ NOC ಟ್ಯಾಕ್ಸ್ ಇದ್ರೆ ಮಾತ್ರ ಕೊಡ್ತಾರೆ.
ಟ್ಯಾಕ್ಸ್ ಇರೋದಿಲ್ಲ. ಈ ರೆಸಾರ್ಟ್ ಟ್ಯಾಕ್ಸ್ ಇಲ್ಲದೆ ಇರೋ ಅನಧಿಕೃತ ರೆಸಾರ್ಟಿಗೆ ಇವ್ರು ಕಮರ್ಷಿಯಲ್ ಮೀಟ್ರ್ ಹ್ಯಾಂಗೆ ಕೊಟ್ಟರು ಅಂತ. ಈಗ ಹೌದು, ಈಗ ಟೆಂಪ್ರವರಿ ಅಂತ ಹಳೇದಲ್ಲ ಮೇಡಮ್, ಹಳೇದಲ್ಲ. ಈಗ ಒಂದು ವರ್ಷದಿಂದ 2 ವರ್ಷದಿಂದ ಕೊಟ್ಟವು ಭಾಳಷ್ಟು. ಅದು ಹಳೇದು ಒಂದು ಕೊಟ್ಟಿರ್ಬೋದು. ಈಗ ಸದ್ಯ ಕೊಟ್ಟವು ಭಾಳಷ್ಟು. ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಯಾವುದೇ ಏನೂ ಇಲ್ಲ. ಹಣ ತಗೊಳ್ಳೋದು ಕೊಡೋದು, ಕೇಳಿದ್ರೆ ಟೆಂಪ್ರರಿ ಅನ್ನೋದು. ಟೆಂಪ್ರವರಿ ಮೇಡಮ್, ಕಟ್ಟಡ ಮುಗಿಯಲ್ಲಿವರೆಗೆ ಅಷ್ಟೇ ಇರೋದು ಟೆಂಪ್ರರಿ ಕೊಡೋದು. ಇವರು ಕೊಡಬೇಕಾದದ್ದು. ಇವರು 5 ವರ್ಷದವರೆಗೆ ಟೆಂಪ್ರರಿನೇ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಅಂತ ಇದ್ರೆ ಇವ್ರದ್ದು ಯಾವ ರೀತಿ ಕಾನೂನು ಅಂತ ಗೊತ್ತಾಗ್ತಾ ಇಲ್ಲ. DC ಅವರ ಆದೇಶ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ತಕ್ಷಣ ಕಡಿತಗೊಳಿಸಿ ಕೈಗೊಂಡ ಕ್ರಮದ ಕುರಿತು ಈ ಕಚೇರಿಗೆ ವರದಿ ಸಲ್ಲಿಸಬೇಕು. DC ಅವರು ಕಳಿಸಿದ್ ಮೇಡಮ್. ಇದು DC ಅವರ ಆದೇಶವನ್ನ ಮೀರಿ ಈ ರೀತಿ ಮಾಡ್ತಾ ಇದ್ದಾರೆ ಮೇಡಮ್. ಯಾಕಂತ ಹೇಳಿದ್ರೆ ಈಗ ಅವರು ಹೇಳಿದ್ರಲ್ಲ ಟೆಂಪ್ರವರಿ ತಗೊಂಡು, ಈಗೆಲ್ಲ ಹಳೆ ತಗೊಂಡಿದ್ದಾರೆ ಅಂತೇಳಿ. ಹಳೆ ತಗೊಂಡದಕ್ಕೂ ಅವ್ರು ಖಾಲಿ ಕೊಟ್ಟಿದ್ದಾರೆ ಅಥವಾ ಪೇಪರ್ಸ್ ಏನಾದ್ರು ಇದೇ ಇಲ್ಲ. ಅದಕ್ಕೆ RTC ಬೇಕು, ಮನೆ ಟ್ಯಾಕ್ಸ್ ಬೇಕು, ಎಲ್ಲ ಬೇಕು. ಅದು ಅತಿಕ್ರಮಣ ಜಾಗದಲ್ಲಿ ಮನೆ ಟ್ಯಾಕ್ಸು ಇದ್ರ ಎಲ್ಲಿಗೆ ಬಂತು? ಅಕ್ರಮದಾರರ ಅಬ್ಬರ ನೋಡಿ ಕೊಟ್ಟಿದಾರಲ್ಲ, ಅವ್ರು ಯಾಕೆ ಹೇಳ್ತಾರೆ? ಸರ್, ನೀವು ಅರ್ಥ ಮಾಡ್ಕೊಳ್ಳಿ ಸರ್. ನೋಡಿ ಸರ್, ಇಲ್ಲಿ ಒಂದು ಸ್ಪಷ್ಟ, ಸರ್ಕಾರಿ ಜಮೀನಲ್ಲಿ ಅನಧಿಕೃತವಾಗಿ ಇಲ್ಲಿ ಕೋರ್ಟ್ ಆದೇಶನೇ ಇದೆ, DC ಆದೇಶನೇ ಇದೆ, ದಾಖಲೆಗಳಿವೆ. ಇದನ್ನ ಬಿಟ್ಟು ಬೇರೇನು ಹೇಳಕ್ಕಾಗತ್ತಾ? ನಾವು ಜೀವನೋಪಾಯಕ್ಕೆ ಹೋಮ್ ಸ್ಟೇ ಮಾಡಬೇಕಾಗುತ್ತಲ್ಲ ಸರ್. ಜೀವನೋಪಾಯಕ್ಕೆ ಅಕ್ರಮ ಮಾಡಿ ಅಂತಲ್ಲ. ಇದು ನೋಡಿ, ನಾಡು ಮಸ್ಕೇರಿ ಗ್ರಾಮ ಪಂಚಾಯತಿಯಲ್ಲಿ ಇರುವ ಪ್ರತಿ ಒಂದು ರೂಮಿಗೆ 1,000 ರೂಪಾಯಿ ಮತ್ತು ಉಪಹಾರಗೃಹಕ್ಕೆ ಪ್ರತಿ ರೂಮಿಗೆ 2,500 ರೂಪಾಯಿಯನ್ನು ಸಭೆಯಲ್ಲಿ ಸರ್ವಾನುಮತದಿಂದ ಇದೇ ಸ್ವಚ್ಛತಾ, ಅದು ಸ್ವಚ್ಛತಾ ಅಲ್ಲ, ಸ್ವಚ್ಛತಾ ಫೀಯನ್ನ 1,000 ರೂಪಾಯಿ ತಗೊಳ್ಬೇಕಂತ ಪಂಚಾಯತ್ ಯಾವ ಕಾಯ್ದೆಯಲ್ಲಿದೆ? 1,000 ರೂಪಾಯಿ ಮಾಡಿ ಅಂತ ಹೇಳಿ. ಅಲ್ಲಲ್ಲ, ನಾವೇನ್ ಆಯ್ತು ಮೇಡಮ್, ಸ್ವಚ್ಛ ಅವರಿಗೆ ಇಲ್ಲಿ ಕಟ್ಟಡ ಕಟ್ಟೋದು ಗೊತ್ತಾಕೊಂಡೇ ಇದು ಮಾಡ್ಬೇಕಾದವ್ರು ತಹಶೀಲ್ದಾರ್ ಪರ್ಮಿಷನ್ ತಗೋಬೇಕು. ಅಲ್ಲ, ನಾವ್ ಹೇಳೋದು ಏನ್ ಕೇಳಿದ್ರೆ ಮೇಡಮ್, 1,000 ರೂಪಾಯಿ ದುಡ್ಡನ್ನ ಹಾಕಿದ್ದಾರೆ. 200 ಮನೆಯಲ್ಲಿ ಒಂದು 150 ಮನೆಯವರು ಈ ಜೀವನೋಪಾಯಕ್ಕೆ ಫಿಶಿಂಗ್ ಎಲ್ಲ ಕಡಿಮೆ ಆಗಿದೆ ಅಂತ ಜೀವನೋಪಾಯಕ್ಕೆ ಇದು ಮಾಡ್ತಾ ಇದ್ದಾರೆ. ಇದು ಟೂರಿಸಂ ಬಿಸ್ನೆಸ್ ಅಂದ್ರೆ ಹೋಮ್ ಸ್ಟೇನ ಮಾಡ್ತಾ ಇದ್ದಾರೆ. ಹೇಳೋದು ಏನು ಗೊತ್ತಾ ಸರ್, ಮಾಡಿ ನಾನು ಫುಲ್ ಖುಷಿ. ಸ್ಥಳೀಯರು ಮಾಡಿದ್ರೆ ನನ್ನಷ್ಟು ಖುಷಿ ಮಾಡುವ. ಸ್ಥಳೀಯರು ಮಾಡುವಾಗ ರೂಲ್ಸ್ ಪ್ರಕಾರ ಮಾಡಬೇಕು. ಈಗ ರೂಲ್ಸ್ ಇದೆ ಅದಕ್ಕೆ. ಈಗ ನಾಳೆ ಬಂದು ನಿಮ್ಮನ್ನ GST ಅವ್ರು ಬಂದು ಹಿಡಿದ್ರೆ, ಈಗ ಇನ್ಕಮ್ ಟ್ಯಾಕ್ಸ್ 26ಕ್ಕೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇದೆ ಅಂತ ಗೊತ್ತು. GST ಮಾಡಬೇಕು, ಟ್ರೇಡ್ ಲೈಸೆನ್ಸ್ ಮಾಡಬೇಕು, ಫುಡ್ ಇದು FSSAI ಇದು ಪರ್ಮಿಷನ್ ತಗೋಬೇಕು, ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ತಗೋಬೇಕು. ಇವೆಲ್ಲ ತಗೊಂಡು ಮಾಡಿ ನನಗೇನು ಬೇಜಾರಿಲ್ಲ. ನಾನು ಮಾಡಿಲ್ಲ ಅಂದ್ರೆ ನಿಮ್ಗೆ ತೊಂದರೆ. ನೋಡಿ, ನಿಮ್ಮನ್ನೇ ಹಿಡ್ಕೊಳ್ಳೋದು, ನೀವೇ ಕಳ್ಳರಾಗೋದು, ಅದೆಲ್ಲ ಇಟ್ಕೊಂಡು ಮಾಡಿ ನಮ್ಗೇನು ಬೇಜಾರಿಲ್ಲ ಅಂತ ನಾವು ಹೇಳೋದು. ಹೌದು, ನೀವು ಹೇಳ್ತಾ ಇದ್ದೀರಾ. ಬಟ್ ಏನಾಗುತ್ತೆ ಹೇಳಿ, ನಾವು ಜೀವನೋಪಾಯಕ್ಕೆ ಹೋಮ್ ಸ್ಟೇ ಮಾಡಬೇಕಾಗುತ್ತಲ್ಲ ಸರ್. ಜೀವನೋಪಾಯಕ್ಕೆ ಅಕ್ರಮ ಮಾಡಿ ಅಂತಲ್ಲ, ಮಾಡಬೇಕು. ನಾನೇನು ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ಸ್ಥಳೀಯರೇ ಬೆಳಿಬೇಕು, ನನ್ನ ಹೋದದೆ ಅದು ಮಾಡಬೇಕು. ಅಕ್ರಮವಾಗಿ ಅಲ್ಲ, ಸಕ್ರಮವಾಗಿ ಮಾಡ್ಕೋಬೇಕು. ಪರ್ಮನೆಂಟ್ ಆಗಿ ಎಲೆಕ್ಟ್ರಿಸಿಟಿ ತಗೋಬೇಕು, ಟ್ರೇಡ್ ಲೈಸೆನ್ಸ್ ತಗೋಬೇಕು, ಫುಡ್ ಲೈಸೆನ್ಸ್ ತಗೋಬೇಕು, ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ತಗೋಬೇಕು, GST ತಗೋಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲ ಮಾಡಿದ್ರೆ ನಾನು ನಿಮಗೆ ಸಲಹೆ ಕೊಡ್ತಿರೋದು. ನಾಳೆ ನಿಮ್ಮನ್ನ ಡೆಮಾಲಿಷನ್ ಮಾಡಿದ್ರೆ ನೀವೇನು ಈಗ ನಾಳೆ ಬಂತಾರೆ. ಯಾಕಂದ್ರೆ ಇದು ಸರ್ಕಾರಿ ಜಮೀನಲ್ಲಿರೋದು. ಅವಾಗ ಏನಾಗುತ್ತೆ, ಅಕ್ರಮ ನೋಡಿ. ಯಾವ್ದು ಪೂರಾ ಕೋಸ್ಟಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಹೋಗ್ತಾ ಇದ್ದೀನಿ. ಈಗ ನೀವೇ ನೋಡ್ತಾ ಇದ್ದೀರಾ, ವರ್ಷ ಈಗ ಮೀನ್ ಸಂತತಿ ಕಡಿಮೆ ಆಗ್ತಾ ಇದೆ. 100 ವರ್ಷ ಆಯ್ತು. ಮಾಡಬೇಡಿ, ಹೇಳೋದ್ ಕೇಳ್ಕೊಳ್ಳಿ. ಇವ್ರು ಈಗ ಮಾಡೋದಲ್ಲ, 100 ವರ್ಷ ಆಯ್ತು ನಾವು ಇಲ್ಲಿ ಎತ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ರಿಸೋರ್ಟ್ ಮಾಡ್ಲಿ, ಟೆಂಟ್ ಆಗ್ಲಿ, ಏನೋ ಮಾಡ್ಲಿ, ಗೊತ್ತಾಯ್ತು. ಮಂಗಳೂರುವರೆಗೆ ಎಲ್ಲ ಬೀಚ್ನವ್ರಿಗೆ ಲೈಸೆನ್ಸ್ ಇದೆಯಾ? ಇದು ಒಂದೇ ಏರಿಯಾನ ಲೈಸೆನ್ಸ್ ಇಲ್ಲದೆ ಕಟ್ಟಿರೋದು. ಇದು ಒಂದೇ ಏರಿಯಾನ. ಎಲ್ಲಾ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸಲ ಅಕ್ರಮ ಅಂತ ಹೇಳ್ತಾ ಇದ್ದೀರಿ ಮೇಡಮ್ ತಾವು.
ಆದರೆ ಇದು ಏನಾಗಿದೆ ಅಂದರೆ ನಮ್ಮ ಪೂರ್ವಜರು ಈಗಿಂದಲ್ಲ ಇದು ನಮ್ಮ ಪೂರ್ವಜರು ಯಾವಾಗ ಈ ಊರಿಗೆ ಕಾಲಿಟ್ಟಿದ್ದಾರೆ ನೋಡಿ ಸರ್. ಅವಾಗಲೇ ರೆಸಾರ್ಟ್ ಇತ್ತಾ? ಹೇಳ್ತೀನಿ ಕೇಳಿ ಮೇಡಮ್. ನೀವು ಪಂಚಾಯತಿ ಬರೋದು ಎಷ್ಟು? ಒಂದೇ ವರ್ಷ 5 ವರ್ಷ. ನಾವು ಇರೋದು ಇಲ್ಲಿ 100 ವರ್ಷ ಖಾಯಂ ಉಳೋದು. ಹಾ ಅಲ್ಲ ಯಾವುದೇ ಆಗಲಿ ನೀವು ಯಾವುದೇ ಉದ್ದೇಶ ಬಂದ್ರು ಜಾಗ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದಲ್ಲ ಅವರು. ಇದು ವೈಯಕ್ತಿಕ ಕಾರಣದಿಂದ ರೆಸಾರ್ಟ್ ತೆರವು ಮಾಡಲಿಕ್ಕೆ. ಈಗ ಒಂದೇ ಬಿಲ್ಡಿಂಗ್ ಅಲ್ಲಿಲ್ಲ, ಸರ್ಕಾರಿ ಜಮೀನುಗಳು ಕೂಡ ಮೇಡಮ್ ಸರ್ಕಾರಿ ಮೀನುಗಾರಿಕಾ ಸೊಸೈಟಿ ಕೂಡ ಇದೇ ಜಾಗದಲ್ಲೇ ಇದೆ. ಅದು ಮಾಡಬಹುದು. ಸರ್ಕಾರಿ ಜಮೀನಲ್ಲಿ ಸಾರ್ವಜನಿಕವಾಗಿ ಏನ್ ಮಾಡ್ಬೇಕು, ಸೈಟ್ ತರ ಮಾಡಬಹುದು. ಅಲ್ಲಲ್ಲ, ಸೈಟ್ ಅಲ್ಲ ಮೇಡಮ್, ಬಿಲ್ಡಿಂಗ್ಗಳು ಇದೆ. ಈ ತರ ಹೇಳಿದ್ರೆ ಸರ್ಕಾರದ ಮಾಡಬಹುದು, ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಸೊಸೈಟಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಮಾಡಬಹುದು. ಅಲ್ಲ ಹೇಳ್ದೆ, ಅದು ಕೂಡ ಇದೆ ಅಂತ ಹೇಳಿದ್ರೆ ಮಾಡಬಹುದು. ಪರ್ಸನಲ್ ಮಾಡುವಂತ ಒಂದು ಸರ್ಕಾರದ ಯಾವುದೇ ಒಂದು ಪ್ರಾಜೆಕ್ಟ್ ಬಂದರು ಏನಾದ್ರು ಬಂದ್ರು ಕೂಡ ನಾವು ಬೇಕಾದ್ರೆ CRZ ಗೆ ಬರ್ಕೊಡ್ತೇವೆ, ತಮಗೂ ಬರ್ಕೊಡ್ತೇವೆ. ಸರ್ಕಾರದ ಯಾವುದೇ ಯೋಜನೆ ಬಂದ್ರು ಅಡೆತಡೆ ಮಾಡದೆಯ ನಾವು ಇದನ್ನ ಖುಲ್ಲಪಡಿಸಿಕೊಡ್ತೇವೆ ಅಂತ ನಾವು ಬರ್ಕೊಡ್ತೇವೆ. ನೋಡಿ, ಇವರು ನೇರವಾಗಿ ಹೇಳ್ತಾರೆ, ಹೌದು ಸರ್ಕಾರಿ ಜಮೀನಲ್ಲಿ ಕಟ್ಟಿದ ಹೌದು, ಆದ್ರೆ ಸರ್ಕಾರದ ಯೋಜನೆಗಳು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಬಿಟ್ಟು ಕೊಡ್ತೀವಿ. ಅದೇ ಇದು ನಮ್ಮ ಜೀವನೋಪಾಯ. ನಾವು ಹಿರಿಯರಿಂದ ನಾವು ಇಲ್ಲಿ ಕಟ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಈಗ ನೀವು ಇದು ಒಂದು ಸರ್ಕಾರ ಕೇಳಿದ್ರೆ ಬಿಟ್ಕೊಡಕ್ ರೆಡಿ ಇದ್ದೀವಿ. ಆದ್ರೆ ಈಗ ಜೀವನೋಪಾಯಕ್ಕೆ ನೀವು ಸರ್ಕಾರ ಏನಾದ್ರು ಪರ್ಯಾಯವಾದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಸ್ಥಳೀಯರ ಆಗ್ರಹ ಆಗಿದೆ. ಮೇಡಮ್ ಮತ್ತೊಂದು ಹೇಳ್ತೀನಿ, ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಕ್ ಗಾರ್ಡನ್ ಅಂತ ಇದೆ, ಆಮೇಲೆ ಅಜ್ವಿ ಓಷನ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ಮತ್ತೊಂದಿದೆ. ಅವರು ಏನ್ ಮಾಡಿದ್ದಾರೆ ಕೇಳಿದ್ರೆ 15ರಿಂದ 20 ವರ್ಷದ ಅವಧಿಗಳಿಗೆ ಲೀಸನ್ನ ಕೊಟ್ಟು, ಇದೇ ತರ ಲೀಸನ್ನ ಕೊಟ್ಟು ಸರ್ಕಾರಕ್ಕೆ ಇಷ್ಟು ಭರಣ ಮಾಡಬೇಕಂತ ಕೊಟ್ಟಿದ್ದಾರೆ. ನಮಗೂ ಕೂಡ ಅದೇ ತರ 1 ವರ್ಷಕ್ಕೆ ನಿಮ್ಮ ಸರ್ಕಾರದ ನಿಬಂಧನೆಗಳ ಪ್ರಕಾರ ಇಷ್ಟು ಚೌಕಟ್ಟಿನೊಳಗಡೆ ಇಷ್ಟು ದುಡ್ಡು ತುಂಬಂತ ಕೊಟ್ರೆ ನಾವು ಅದಕ್ಕೆ ಅವಕಾಶಕ್ಕೆ ರೆಡಿ ಇದ್ದೇವೆ. ಸ್ಥಳೀಯ ಗ್ರಾಮ ಪಂಚಾಯತ್ ನಿಂದ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅಥವಾ ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, CRZ ಆಗಿರ್ಬೋದು, ನಮಗೂ ಅವಕಾಶ. ನಿಮ್ದು ಯಾವುದೇ ಯೋಜನೆಗಳು ಬರಲಿ, ನಾವು ಆ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಬಿಟ್ಕೊಡ್ಲಿಕ್ಕೆ ನಾವು ಇವತ್ತು ಅಂತ ಅಂದ್ಬಿಟ್ರೆ ತಂದೆ ತಾಯಿ ನಮಗೆ ಫಸ್ಟಿಗೆ ಫೌಂಡೇಶನ್ ಹಾಕ್ದಾಗ್ಲೇ ಅಥವಾ ತಂದೆ ತಾಯಿ ನಾವು ಕೆಟ್ಟ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಆವಾಗಲೇ ಇದನ್ನ ಬಂದ್ ಮಾಡಿಬಿಟ್ರೆ ಇದಕ್ಕೆ ನಾವು ಆವಾಗ ಒಪ್ಪಿಗೆ ಮಾಡ್ತಿದ್ವಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಆದೇಶದಲ್ಲಿ ಉಲ್ಲಂಘನೆ ಆಗಿದೆ. ಒಂದು ಏನಂದ್ರೆ ಇಲ್ಲಿ ಪಂಚಾಯತಿಯವರು ಕೂಡ ಇಲ್ಲಿ ತಪ್ಪುಗಳನ್ನ ಮಾಡಿದ್ದಾರೆ. ಇಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಅವಕಾಶ ಮಾಡಿಕೊಟ್ಟಲ್ಲಿ ಮಾಡಿದ್ರಿಂದಾಗಿ ಈ ಎಲ್ಲ ರೆಸಾರ್ಟ್ಗಳು ಬೆಳೆದು ನಿಂತಿವೆ ಅನ್ನುವಂಥದ್ದನ್ನ ನೇರವಾಗಿ ಯಾರು ಇದು ಆದೇಶ CRZ ಆದೇಶ ನೇರವಾಗಿ ಹೇಳಿದೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿದೆ ಎಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ. ಹಾಗಾಗಿ ಕರಾವಳಿಯ ಪರಿಸ್ಥಿತಿ ಹಾಳಾಗ್ತಾ ಇದೆ. ಹಾಗಾಗಿ ಇವ್ರದೆಲ್ಲ ಬೇಡಿಕೆ ಏನಂದ್ರೆ ಸರ್ಕಾರವೇ ಪ್ರಾಜೆಕ್ಟ್ ಮಾಡ್ಲಿ, ನಮ್ಗೆಲ್ಲ ಉದ್ಯೋಗ ಕೊಡ್ಲಿ, ನಮ್ಮ ಮೀನುಗಾರಿಕೆ ಕಷ್ಟ ಆಗ್ತಾ ಇದೆ ಅನ್ನುವಂತ ನೇರ ಒಕ್ಕಲಿನ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತಕ್ಷಣ ಅಕ್ರಮ ರೆಸಾರ್ಟ್ ತೆರವು, ತಹಶೀಲ್ದಾರ್ ವಿಜಯ ಟೈಮ್ಸ್ಗೆ ಭರವಸೆ. ನಾವು ಡೆಮೊಲಿಷ್ ಮಾಡಿಸ್ತೇವೆ. ನಾನು ಕೂಡ DCM ಪ್ರೋಗ್ರಾಮ್ಸ್ ಆಯಿತು, ಈಗ ಇಯರ್ ಎಂಡ್ ಆಯಿತು. ಬಟ್ ಈ ಟೈಮಲ್ಲಿ ಒಳ್ಳೆ ಸಿಚುವೇಶನ್ಸ್ ಅಲ್ಲ. ಯಾಕಂತಂದ್ರೆ ಈ ಟೈಮಲ್ಲಿ ಮಾಡಿದ್ರೆ ಕ್ರೌಡ್ ವ್ಯಾಪಾರ ಅಂತಲ್ಲ, ಯಾರ್ಯಾರು ಬಂದಿರ್ತಾರೆ ಅವರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಆಫ್ಟರ್ ಇಯರ್ ಎಂಡ್ ನಂತರ ನಾವು ಅದನ್ನು ಎಟ್ ಪ್ರೆಸೆಂಟ್ ನ್ಯೂ ಕಟ್ಟಿದ್ದನ್ನು ಡೆಮಾಲಿಷ್ ಮಾಡಿಸ್ತೀವಿ. ಇವತ್ತೊಂದು ಸ್ಲ್ಯಾಬ್ ಅವ್ರಿಗೆ ಕ್ಲಿಯರ್ ಹೇಳಿದ್ದೀನಿ, ಅದನ್ನು ಅವ್ರು ಸ್ಲ್ಯಾಬ್ ಆಗಲಿ ಏನಾಗಲಿ ಅದನ್ನು ಡೆಮಾಲಿಷ್ ಮಾಡೋ ಜವಾಬ್ದಾರಿ ನಾನು ಡೆಮಾಲಿಷ್ ಮಾಡಿಸ್ತೀನಿ. ಅವರಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ, ಮಾಡಬಾರ್ದು ಅಂತೇಳಿ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಬಂದಿದ್ದೇನೆ. ಅದು ಬಿಟ್ಟು ಅವ್ರು ಮಾಡ್ತಾರೆ ಅಂತಂದ್ರೆ ನಾನು ಡೆಮಾಲಿಷ್, ಅದು ಅವ್ರಿಗೆ ದುಡ್ಡು ಹೆಚ್ಚಾಗಿದ್ರೆ ಅವ್ರ ಜವಾಬ್ದಾರಿ. ನಾನು ಏನು ಮಾಡಬೇಕು, ಪ್ರೊಟೆಕ್ಷನ್ಸ್ ನಾವು ವಿಕೆಟ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ನಾವು ಕೋರ್ಟ್ ಏನು ಹೇಳಿದೆ ಅದ್ರ ಪ್ರಕಾರ ನಾವು ಪ್ರೊಸೀಜರ್ಸನ್ನು ಫಾಲೋ ಮಾಡ್ಕೊಂಡು ಮಾಡ್ಬೇಕು. ಯಾಕಂದರೆ ಪ್ರೊಸೀಜರ್ಸ್ ಫಾಲೋ ಮಾಡದೆ ನಾನು ಅಲ್ಲಿ ಮಾಡೋದು ತಪ್ಪಾಗುತ್ತೆ. ಪ್ರೊಸೀಜರ್ಸ್ ಫಾಲೋ ಮಾಡ್ಕೊಂಡು 100% ಅದನ್ನು ನಾವು ಇವಿಕ್ಷನ್ಸ್ ಅವ್ರಿಗೆ ಡಾಕ್ಯುಮೆಂಟ್ ಕೊಡಲಿ. ಫಸ್ಟ್ ಅವರಿಗೆ ಆಪರ್ಚುನಿಟೀಸ್ ಕೊಡೋದು, ಅದು ಟ್ರೂ ಆರ್ ಫಾಲ್ಸ್ ನಾವು ವೆರಿಫೈ ಮಾಡ್ಕೊಂಡು ಕೊಡ್ತಾ ಇಲ್ಲ. ಇಲ್ಲೇ ಗುಡಿ ಇದೆ, ಮತ್ತೆ ನಾವು ಸತ್ಯನಾರಾಯಣ ಪೂಜೆನೂ ರೋಡಿಗೆ ಮಾಡ್ತಾ ಇದ್ವಿ. ಜಾಗ ಇಲ್ಲ, ರೋಡ್ ಬಂದ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಆವತ್ತು ನಮ್ಗೆ ಗಲಾಟೆ ಆಗುತ್ತೆ, ನೀವು ರೋಡ್ ಎಂತ ಬಂದ್ ಮಾಡ್ತೀರಾ ಅನ್ಕೊಂಡು.
ಅಷ್ಟೆಲ್ಲ ದೊಡ್ಡ ದೊಡ್ಡ ಜಗಾಟ ಆಗ್ತಾರೆ, ಆದರೂ ಜಗಾಟ ಮಾಡ್ಕೊಂಡು ನಾವು ಒಟ್ಟಾಗಿಟ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ, ಬೇಜಾರಾಗ್ತಾ ಇದ್ವಿ. ಓಕೆ, ಅಂದ್ರೆ ನಿತ್ಯದ ಜಗಳ ಇದೇ ದಿನ ಇದೇ ನಿಮ್ಗೆ ಪಂಚಾಯತಿಯವರಿಗೆ ಇದೇ ಹೌದು ಮೇಡಮ್. ಈಗ ನಮ್ಮ ಸಾಮಾನ್ಯ ಸಭೆಯಲ್ಲಿ ಒಂದು ಬೇರೆ ಎಲ್ಲ ಅವರೊಂದು ವಿಷಯ ಒಂದು 3-4 ವಿಷಯ ಇದ್ರೆ ಇಲ್ಲಿದೆ ಒಂದು 50-60 ವಿಷಯ ಇಲ್ಲಿದೆ ಇರುತ್ತೆ. ನಾವು ಎಲ್ಲ ಇಲಾಖೆಯವರಿಗೂ, ರೆವಿನ್ಯೂದವರಿಗೆ, ಎಲ್ಲ ಇಲಾಖೆಯವರಿಗೂ ನಾವು ಇದನ್ನು ಮಾಹಿತಿಯನ್ನು ಇದು ಮಾಡಿದ್ರು ಇಲ್ಲಿ ಎಲ್ಲ ಅಕ್ರಮ ನಡೆಯೋದನ್ನು ನಾವು ಎಲ್ಲ ವರದಿ ಮುಡಿಸ್ರು ಅವರು ಈ ಸ್ಥಳಕ್ಕೆ ಬಂದ್ಕೊಂಡು ಇಲ್ಲಿ ಏನಾಗಿದೆ ಅಂತ ನೋಡ್ತಾ ಇಲ್ಲ. ಏನು ಎಚ್ಚರಿಕೆ ಏನು ಕೊಡ್ತೀರಾ? ಎಚ್ಚರಿಕೆ ಅಂದರೆ ಈಗ ಅವರಿಗೆ ನಾವೀಗ ಇನ್ನು ಮುಂದೆ ಅವರು ನಮ್ಮ ಹೋರಾಟಕ್ಕೆ ಅವರು ನಮಗೆ ಸಾಥ್ ಕೊಡದೇ ಇದ್ದಲ್ಲಿ ನಾವು ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೇವೆ. ಈಗ ನಾವು ಎಲ್ಲ ಇಲ್ಲಿ ಸಾರ್ವಜನಿಕರು, ನಮ್ಮ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸಾರ್ವಜನಿಕರು ಸೇರಿ ನಾವು ಸರ್ಕಾರದ ವಿರುದ್ಧ ಈಗ ನಾವು ಹೋರಾಟಕ್ಕೆ ನಾವು ರೆಡಿ ಆಗ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಈಗ ಅಧ್ಯಕ್ಷರು ಹೇಳಿದ್ದಾರೆ ನಾವು ಹೈಕೋರ್ಟಿಗೆ ದಾವಾ ಮಾಡಲಿಕ್ಕೂ ನಾವು ಈಗ ರೆಡಿ ಇದ್ದೇವೆ ಅಂತ ಅಧ್ಯಕ್ಷರು ಹೇಳ್ತಾರೆ. ಈಗ ನಾವು ಮೇಡಮ್ ಈಗ ನಮಗೆ ಬಂದಿರುವಂಥದ್ದು ಈ ಪರಿಸ್ಥಿತಿ, ಈಗ ನಾವು ದಾಖಲೆಗಳನ್ನು ಇಟ್ಕೊಂಡು ಸರ್ಕಾರಿ ಜಮೀನು ಅಂತ ಹೇಳ್ಕೊಂಡು ಜನರ ಸಮಸ್ಯೆಗಳೊಂದು 150 ಅರ್ಜಿಗಿಂತ ಮೇಲಿದ್ದಾಗ ನಾವು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಸ್ಥಳಕ್ಕೆ ಬಂದು ಸ್ಥಳವನ್ನೆಲ್ಲ ನೋಡಿ ಇದು ತಪ್ಪು ಅಂತ ಕಂಡಾಗ ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಟ್ಟಿದ್ದೇವೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಮತ್ತು ನಾವು ಯಾರ ಹತ್ರ ಹೋಗಿ ಹೋರಾಟ ಮಾಡಬೇಕು? ಓಕೆ, ನೋಡಿ ಇದು ನೇರವಾದ ಎಚ್ಚರಿಕೆ ಕೂಡ. ಇವರು ತುಂಬಾ ಸಾಫ್ಟ್ ಆಗಿ ಹೇಳ್ತಿದ್ದಾರೆ, ಆದರೆ ಇಲ್ಲಿನ ಸ್ಥಳೀಯರು ಉಗ್ರವಾದ ಹೋರಾಟಕ್ಕೆ ರೆಡಿ ಆಗ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನೇರ ಆರೋಪ ಜಿಲ್ಲಾಡಳಿತವೇ, ಜಿಲ್ಲಾಧಿಕಾರಿಗಳೇ, ಭ್ರಷ್ಟ ಅಧಿಕಾರಿಗಳೇ ಈ ಮಾಫಿಯಾದ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿ ಸ್ಥಳೀಯರ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೆ. ಇದೇ ರೀತಿ ಮಾಫಿಯಾಕ್ಕೆ ಲಂಚ ತಗೊಂಡು ಕುಮ್ಮಕ್ಕು ಕೊಡ್ತಾ ಇದ್ರೆ ಉಗ್ರ ಹೋರಾಟಕ್ಕೆ ಜಿಲ್ಲಾಡಳಿತ ರೆಡಿ ಆಗಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿನ ಸ್ಥಳೀಯರು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ಇಲ್ಲಿ ಕರಾವಳಿಯನ್ನು ಉಳಿಸಿ ಬೆಳೆಸಬೇಕಾಗಿದೆ, ಇಲ್ಲಿನ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾಗಿದೆ, ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕಾಗಿದೆ. ಅದನ್ನು ಬಿಟ್ಟು ಮಾಫಿಯಾಕ್ಕೆ ನೀವು ಹೆಚ್ಚಿನ ಕುಮ್ಮಕ್ಕು ಕೊಟ್ಟರೆ ಸ್ಥಳೀಯರು ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರ, ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೆ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ. ಅದಕ್ಕೆ ನಾವು ಸದಾ ಆಭಾರಿಯಾಗಿದ್ದೀವಿ. ಜೊತೆಗೆ ಯಾರಿಗೂ ಅಂಜದೆ, ಯಾರಿಗೂ ಬೆದರದೆ ನಾವು ಮುನ್ನುಗ್ತಾ ಹೋಗಬೇಕು ಅಂದ್ರೆ ನಿಮ್ಮ ಆರ್ಥಿಕ ಸಹಾಯವೂ ಬೇಕು. ಅದಕ್ಕಾಗಿ ನೀವು ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ಕನಿಷ್ಠ ₹365 ಕೊಟ್ಟು ನಮ್ಮನ್ನು ಆರ್ಥಿಕವಾಗಿ ಇನ್ನಷ್ಟು ಸಬಲೀಕರಿಸಿ. ವಿಜಯ್ ಟೈಮ್ಸ್ ನಿರಂತರವಾಗಿ ನೀವು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ವೆಬ್ಸೈಟ್ www.vijaytimes.com ಗೆ ವಿಸಿಟ್ ಕೊಡಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.